ಹಾಯ್ ಸ್ನೇಹಿತರೆ, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವ ರೆಸಿಪಿ ಅಂದರೆ ಫಿಶ್ ಸಾಂಬಾರು ಮಾಡೋ ರೆಸಿಪಿ. ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಬೋದು. ನಾನಿಲ್ಲಿ ಮೀನು ಸಾಂಬಾರು ಮಾಡಲಿಕ್ಕೆ ಫ್ರೆಶ್ ಫಿಶ್ನ ತೊಗೊಂಡಿದ್ದೀನಿ. ತುಂಬಾ ಫ್ರೆಶ್ ಅಂತ ಹೇಳ್ಬೋದು. ಹೊಳೆ ಮೀನು ಅಂತಾರಲ್ಲ, ಆ ರೀತಿ ಮೀನನ್ನ ತೊಗೊಂಡಿದ್ದೀನಿ. ಆಲ್ರೆಡಿ ಇದನ್ನು 2ರಿಂದ 3 ಸಲ ಅರಿಶಿನ ಮತ್ತು ಸಾಲ್ಟ್ ಹಾಕಿಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಷ್ಟು ಫ್ರೆಶ್ ಇದೆ ಅಂತ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಇಷ್ಟು ಫ್ರೆಶ್ ಇದೆ. ಫಿಶ್ ಸಾಂಬಾರು ಮಾಡಲಿಕ್ಕೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಳ್ಳೋಣ ಬನ್ನಿ. 2ರಿಂದ 3 ಸ್ಮಾಲ್ ಈರುಳ್ಳಿನ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 10ರಿಂದ 15 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು 1 ಹಿಡಿಯೋಷ್ಟು ತೊಗೊಂಡಿದ್ದೀನಿ. ಹುರ್ಗಡ್ಲೆ 2 ಸ್ಪೂನು, ಒಂದೇ 1 ಸ್ಪೂನು ಮೆಂತ್ಯ, ಅದು ಹುರಿದಿಟ್ಕೊಂಡಿದ್ದೀನಿ. 1 ಕಪ್ಪು ಕಾಯಿ ತುರಿ, 2 ಸ್ಪೂನು ಖಾರ ಪುಡಿ ಮತ್ತು 2 ಸ್ಪೂನು ಸಾಂಬಾರು ಪುಡಿ. ಇದು ಮನೇಲೇ ರೆಡಿ ಮಾಡಿಟ್ಕೊಂಡಿರೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ನಾವೇನೆಲ್ಲ ತೊಗೊಂಡಿದ್ದೀವಿ ಅದನ್ನು ಮಿಕ್ಸಿಗೆ ಹಾಕಿ ಸಣ್ಣ ಆಗೋವರೆಗೂ ಮಿಕ್ಸರ್ ಮಾಡ್ಕೋಬೇಕು. ಎಲ್ಲನೂ ಹಾಕೋತಾ ಇದ್ದೀನಿ. ನೋಡಿ, ಆ ಫಿಶ್ ತಿನ್ನೋದ್ರಿಂದ ಹೃದಯ ಆರೋಗ್ಯ ಸುಧಾರಿಸುತ್ತೆ, ಮೆದುಳು ಕೂಡ ಚುರುಕಾಗುತ್ತೆ, ಅಸ್ತಮ ಅಪಾಯ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಫಿಶಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ದೇಹಕ್ಕೆ ವಿಟಮಿನ್ ಡಿ ಕೂಡ ಫಿಶ್ಶಿಂದನೇ ಸಿಗುತ್ತೆ. ನೋಡಿ, ಇದನ್ನೆಲ್ಲ ಹಾಕಿ ತುಂಬ ಸಣ್ಣಗೆ ಸಾಫ್ಟ್ ಆಗೋ ರೀತಿ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ತರ್ತರಿಯಾಗಿ ರುಬ್ಕೋಬಾರ್ದು, ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ ಅಂತಲೇ ಹೇಳ್ಬೋದು, ಕಂಪಲ್ಸರಿ ಏನಲ್ಲ. ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕೆಲವರು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರನ ಡೈರೆಕ್ಟಾಗಿ ಹಾಕ್ತಾರೆ, ಹಾಗೂ ಕೂಡ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಾಗುತ್ತೆ ಸಾಂಬಾರು ಅಂತ ಹೇಳ್ಬೋದು. ಆಲ್ರೆಡಿ ಮಿಕ್ಸಿ ಮಾಡಿಟ್ಕೊಂಡಿರೋ ಖಾರನ ಒಗ್ಗರಣೆ ಆದಮೇಲೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಇಲ್ಲೇ ಸೇರಿಸ್ಕೋಬೇಕು. ನೋಡಿ, ಸೇರಿಸ್ಕೊತಾ ಇದ್ದೀನಿ. ಖಾರ ಸೇರಿಸ್ಕೊಂಡಾದಮೇಲೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಒಂದೇ ಸಲ ನೀರನ್ನ ನೋಡಿ ಹಾಕ್ಕೊಳ್ಳಿ, ಮಧ್ಯದಲ್ಲಿ ನೀರನ್ನ ಸೇರಿಸೋ ಹಾಗಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಸಾಂಬಾರು ಸ್ವಲ್ಪ ದಟ್ಟ ಇದೆ, ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರು ಸೇರಿಸ್ತೀನಿ ನಾನು. ನೀರು ಎಷ್ಟು ಬೇಕು, ಸಾಂಬಾರು ಎಷ್ಟು ಹೆಚ್ಚಿಸ್ಬೇಕು ಇಲ್ಲೇ ನೋಡಿ ಸೇರಿಸ್ಕೊಬಿಡಿ, ಆಯಿತಾ? ನೋಡಿ, ನೀರು ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ ಸೇರಿಸ್ಕೊಳ್ಳಿ. ಆದಷ್ಟು ಸಡನ್ನಾಗಿ ನೀರು ಹಾಕೋಕ್ಕೆ ಹೋಗ್ಬಿಡಿ. ಮೀನಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳಿದೆ. ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ರಕ್ತದೊತ್ತಡ ನಿಯಂತ್ರಿಸಿ ಹೃದಯ ಆಘಾತ ಆಗೋದನ್ನು ತಡೆಯುತ್ತೆ. ಮೀನಲ್ಲಿ ಆಲ್ಮೋಸ್ಟ್ ಪ್ರೋಟೀನು ಮತ್ತು ಖನಿಜಗಳು ಕೂಡ ಸಿಗುತ್ತೆ. ಮೀನು ತಿನ್ನೋದ್ರಿಂದ ಕಣ್ಣುಗಳ ಆರೋಗ್ಯ ಕೂಡ ಸುಧಾರಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ನೋಡಿ, ಈ ರೀತಿ ಆಗಬೇಕು. ಖಾರದ ಸ್ಮೆಲ್ಲು, ಹಸಿ ಖಾರದ ಸ್ಮೆಲ್ಲು ಹೋಗೋವರೆಗೂ ನಿಧಾನ ಉರಿಲಿ ಕುದಿಯೋಕೆ ಬಿಡಬೇಕು. ಕ್ಲೋಸ್ ಮಾಡಿ 2ರಿಂದ 5 ನಿಮಿಷ ಕುದಿಯೋಕೆ ಬಿಡಬೇಕು. ಯಾಕೆ ಅಂದರೆ ಹಸಿ ಖಾರದ ಸ್ಮೆಲ್ಲು ಹೋಗಬೇಕು. ಫಿಶ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸೋ ಹಾಗಿಲ್ಲ. ಮೊದಲೇ ಖಾರದ ಸ್ಮೆಲ್ಲೆಲ್ಲ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಕುದಿಸಿಟ್ಕೋಬೇಕು. ಫಿಶ್ ಹಾಕ್ತಾಯಿದ್ದೀನಿ. ನೋಡಿ, ಸಾಂಬಾರು ಆಲ್ರೆಡಿ ಕುದ್ದಿದೆ. ಹೇಗೆ ಗೊತ್ತಾಗುತ್ತೆ ಕುದ್ದಿದೆ ಇಲ್ವೋ ಅಂತ ಅನ್ನೋದು? ನೋಡಿ, ಎಣ್ಣೆ ಬಿಟ್ಟಿರುತ್ತೆ ಸಾಂಬಾರು ಕುದ್ಮೇಲೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೈಡಲ್ಲಿ, ಆ ರೀತಿ ಎಣ್ಣೆ ಬಿಟ್ಟಿರುತ್ತೆ. ಆ ರೀತಿ ಎಣ್ಣೆ ಬಿಟ್ಟಾದಮೇಲೆ ಫಿಶ್ನ ಸೇರಿಸ್ಕೊಂಡು 2ರಿಂದ 3 ನಿಮಿಷ ಕುದಿಸ್ಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ತೀರಾ ಹೈ ಫ್ಲೇಮಲ್ಲಿ ಇಟ್ಟರೆ ಫಿಶ್ಶು ಫುಲ್ಲು ಕಲಿಸ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಫಿಶ್ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದು ಕೂಡ ಹಾಗೆಯೇ ಸೈಡಲ್ಲಿ ರೌಂಡ್ ಇರುತ್ತಲ್ಲ, ನೀಟಾಗಿ ಎಣ್ಣೆ ಬಿಡ್ತಾ ಬಂದಿರುತ್ತೆ. ಆ ರೀತಿ ಮತ್ತೆ ಎಣ್ಣೆ ಬಿಟ್ಟಿದೆ ಅಂದರೆ ಫಿಶ್ಶು ಬಾಯ್ಲ್ ಆಗಿದೆ ಅಂತಲೇ ಅರ್ಥ. ತೀರಾ ಸೌಟಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಮೇಲ್ಮೇಲೆ ಮಾತ್ರ ಎತ್ತುಯಿರಿ ಸಾಕು. ಸಾಂಬಾರು ನೀಟಾಗಿ ಬೇಯುತ್ತೆ. 2ರಿಂದ 3 ನಿಮಿಷ ಕುದಿಸಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ. ಆ ಹೀಟ್ ಇರುತ್ತಲ್ಲ ಅದರಲ್ಲೇ ಫಿಶ್ಶು ಬಾಯ್ಲ್ ಆಗಿರುತ್ತೆ, ಕಂಪ್ಲೀಟಾಗಿ ಬಾಯ್ಲ್ ಆಗಿರುತ್ತೆ. ನೋಡಿ, ಈಗ ಫುಲ್ ಫಿಶ್ ಸಾಂಬಾರು ರೆಡಿ ಆಯಿತು. ಹೇಗಿದೆ, ಹೇಗೆ ಬೆಂದಿದೆ ನೋಡಿ. ಒಂದು ಫಿಶ್ ಕೂಡ ಕಲಿಸ್ಕೊಂಡು ಹೋಗಿಲ್ಲ. ಯಾಕೆ ಅಂದರೆ ಫಿಶ್ ಹಾಕಿ 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಾದ್ಮೇಲೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಹಾಗಾಗಿ ಹೀಗೆ ಮಾಡೋದ್ರಿಂದ ಫಿಶ್ಶು ಕಲಿಸ್ಕೊಂಡು ಹೋಗಲ್ಲ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಫಿಶ್ ತಿನ್ನೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಕೂಡ ಸಹಾಯಕಾರಿ ಅಂತ ಹೇಳ್ಬೋದು. ವಾರಕ್ಕೆ 1 ಬಾರಿ ಆದರೂ ಫಿಶ್ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ.
ನಾನ್ ವೆಜಿಟೇರಿಯನ್ ಇದ್ದೀರಲ್ಲ, ಬೇರೆ ರೀತಿ ನಾನ್ ವೆಜ್ ಯೂಸ್ ಮಾಡೋದಕ್ಕಿಂತ ಫಿಶ್ ಯೂಸ್ ಮಾಡಿ, ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, ಫಿಶ್ ಸಾಂಬಾರು ಫುಲ್ಲು ರೆಡಿ ಆಯಿತು. ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಪೀಸ್ ಕೂಡ ಕಲಿಸ್ಕೊಂಡು ಹೋಗಿಲ್ಲ, ಮಿಕ್ಸ್ ಆಗಿಲ್ಲ, ತುಂಬ ನೀಟಾಗಿ ಬಾಯ್ಲ್ ಆಗಿದೆ, ತುಂಬ ನೀಟಾಗಿ ಕೂಡ ಕುಕ್ ಆಗಿದೆ. ಹೇಗೆ ಬಂದಿದೆ ನೋಡಿ ಸಾಂಬಾರು ತೋರಿಸ್ತಾ ಇದ್ದೀನಿ. ಫಿಶ್ ಜೊತೆ ನಾನು ರಾಗಿ ಮುದ್ದೆ ಮಾಡಿದ್ದೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ರಾಗಿ ಮುದ್ದೆಗೂ ಮತ್ತು ಫಿಶ್ಗೂ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ಸಾಂಬಾರು ಕೂಡ ಸೂಪರಾಗಿತ್ತು. ನನ್ನ ಮಗಳು ಬಂದ ತಕ್ಷಣ ಕೇಳ್ತಾಯಿದ್ಲು, ಏನು ಸ್ಪೆಷಲ್, ಇಷ್ಟೊಂದು ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಕೇಳ್ತಾಯಿದ್ಲು. ಬಂದ ತಕ್ಷಣ ಒಂದೆರಡು ಪೀಸ್ ಅವಳು ಕೂಡ ತಿಂದಳು. ಫಿಶ್ ಸಾಂಬಾರನ್ನ ಮಧ್ಯಾಹ್ನ ಮಾಡಿಟ್ಟು ಸಂಜೆ ಊಟ ಮಾಡಿದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಫಿಶ್ಶಿಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿದಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.